ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಹಾಕಿ ಈಚೆ ಬಂದರೆ ಈ ನೇಚರ್ ದೇವ್ರಂತೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾಯಿತ್ತು. ನಾನಂತೂ ಎಲ್ಲೋ ಕಾಶ್ಮೀರಲ್ಲಿ ಇದೀನಿ, ಕಳೆದೋಗಿದ್ದೀನಿ ಅನ್ನೋ ಥರ ಫೀಲ್ ಕೊಡ್ತು ನಮ್ಮ ಮನೆಯ ಸುತ್ತಮುತ್ತ ವಾತಾವರಣ. ಹಾಗೆ ಇದು ನಿನ್ನೆ ಸೋಮವಾರದ ವ್ಲಾಗು. ಸೊ ಹಾಗಾಗಿ ನನ್ನ ಗಾಡಿ ಸ್ವಲ್ಪ ಡಸ್ಟ್ ಆಗಿಬಿಟ್ಟಿತ್ತು ಅಂತ ನಾನೇ ಕ್ಲೀನ್ ಮಾಡಿಕೊಂಡೆ, ವಾಟ್ರ್ ಫಿಲ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ಬಂದೆ. ಸೊ ನಾರ್ಮಲ್ ನಾನೇನು ಅಷ್ಟೆಲ್ಲ ಸ್ಕಿನ್ ಕೇರ್ ರೊಟೀನು ತುಂಬ ಸ್ಟ್ರಿಕ್ಟಾಗೆಲ್ಲ ಫಾಲೋ ಮಾಡಲ್ಲ. ಬಟ್ ನಾನೊಂದು 15-18 ಇಯರ್ಸಿಂದ ಓಪಲ್ ಅಂತ ಹೇಳಿ ಮಿಕ್ಸ್ಡ್ ಫ್ರೂಟ್ಸ್ ಕ್ರೀಮನ್ನು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಫಾರ್ ಹೋಲ್ ಬಾಡಿ ಇನ್ಕ್ಲೂಡಿಂಗ್ ಫೇಸು, ಹ್ಯಾಂಡ್ಸು. ನಿಮ್ಗೆ ಎಲ್ಲೇ ಡ್ರೈ ಫೀಲ್ ಆಯಿತು ಅಂದ್ರೂ ನಾನು ಅದನ್ನು ಅಲ್ಲೇ ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ಇದು ಕೊರಿಯಾಂಡರ್ ಸೀಡ್ಸ್ ವಾಟರ್ ಕುಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಡ್ರೈ ಫ್ರೂಟ್ಸ್ ತಿಂದಿದ್ದಾಯಿತು ಆ್ಯಸ್ ಯೂಶ್ವಲ್, ಇನ್ನೇನೂ ಇಲ್ಲ. ಆ್ಯಂಡ್ ಅದಾದ ಮೇಲೆ ಒಂದು ಸ್ವಲ್ಪ ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ತುಂಬ ಲಾಂಗ್ ಜರ್ನಿ ಮಾಡಬೇಕಾಗಿತ್ತು. ನಾನಿವತ್ತು ಅರೌಂಡ್ 500 ಕಿಲೋಮೀಟರ್ಸ್ ನಾನು ಒಬ್ಬಳೇ ಡ್ರೈವ್ ಮಾಡಿದ್ದೀನಿ. ಸೊ ಹಾಗಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು, ಕೋಲ್ಡ್ ವಾಟರ್ ಫ್ರಿಡ್ಜ್ ವಾಟ್ರಲ್ಲಿ ಮುಖ ತೊಳ್ಕೊಂಡು ಈ ಪಾಯಿಂಟಿಗೆ ಏನು ನಾನು ಇದು ಮಾಡಿದೆ ಅಲ್ಲ, ಸೊ ಆ ಪಾಯಿಂಟಲ್ಲಿ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಅದನ್ನು ಪ್ರೆಸ್ ಮಾಡ್ಕೊಂಡಿದ್ದಾಗ ಒಂದು ಸ್ವಲ್ಪ ಬ್ಲೋಟ್ ಆಗಿರುತ್ತಲ್ಲ ಫೇಸು, ಅದು ಕಡಿಮೆ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಹೊರಟಿದ್ದಾದಮೇಲೆ ಇಬ್ಬರನ್ನ ಪಿಕ್ ಮಾಡ್ಕೋಬೇಕಿತ್ತು. ಶಿರಾಯಿಂದ ಪರಶುರಾಂಪುರಕ್ಕೆ ಹೋಗುವಂಥ ದಾರಿನಲ್ಲಿ ರಾಂಗ್ ರೂಟನ್ನು ತೊಗೊಂಡೆ, ಶಾರ್ಟ್ಕಟ್ ಇತ್ತು ಅಂತ ಹೇಳಿ ತುಂಬ ಅವಸ್ಥೆ ಅನುಭವಿಸಿದಾದ್ಮೇಲೆ ಫೈನಲಿ ಐ ರೀಚ್ಡ್ ಪರಶುರಾಂಪುರ. ಇಲ್ಲಿ ರಮೇಶ್ ಸರ್ ಅಂತ ಇದ್ದಾರೆ, ಅವರ ಆ್ಯನ್ಸಿಸ್ಟರ್ಸ್, ಅವರ ಫ್ಯಾಮಿಲಿ ಮೆಂಬರ್ಸು ಸುಮಾರು 200 ಇಯರ್ಸ್ ಬ್ಯಾಕು ಕಾಶಿಗೆ ಹೋಗಿ ಅಲ್ಲಿಂದ ತೊಗೊಂಡು ಬಂದಿದ್ದ ಲಿಂಗದ ಪ್ರತಿಷ್ಠಾಪನೆ ಮಾಡಿದರು. ಆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಸೊ ಸಂತೋಷ್ ಗುರುಜಿ ಬಂದಿದ್ದರು, ಅಲ್ಲಿನ MLA ಅವ್ರು ಬಂದಿದ್ದರು, ಹಾಗೆ ಸವಿತಕ್ಕ ಸವಿಗಾನ ಟೀಮ್ ಅವ್ರು ಬಂದಿದ್ದರು. ಇಟ್ ವಾಸ್ ಅ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು ನಿನ್ನೆ. ಆ್ಯಂಡ್ ನಾನು ಬೆಳಗ್ಗೆಯಿಂದ ಡ್ರೈವ್ ಮಾಡಿ ತುಂಬಾ ಸುಸ್ತಾಗಿಬಿಟ್ಟಿದೆ. ನಾನು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮನೆ ಬಿಟ್ಟೋಳು. ನೆಕ್ಸ್ಟ್ ಡೇ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ 4 o'clockಗೆ ನಾನು ರಿಟರ್ನ್ ಮನೆ ರೀಚ್ ಆಗಿದ್ದು. ಇಟ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್ ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗಾಗಿ ನಾನು ಒಬ್ಬಳೇ ಡ್ರೈವ್ ಮಾಡ್ತಾಯಿದ್ದೆ. ಬರುವಾಗಂತೂ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ರ ಎಷ್ಟು ಫಾಗ್ ಇತ್ತು ಅಂತಂದರೆ ಐ ಎಂಜಾಯ್ಡ್ ಲೈಕ್ ಎನಿಥಿಂಗ್. ಇಷ್ಟು ಚೆನ್ನಾಗಾಗಿದೆ ಫಾಗ್ ಅಂತ ಹೇಳಿ. ನನಗೆ ತುಂಬ ಇಷ್ಟ ಇದರ ಮಿಸ್ಟ್ ಆಗೋದು, ಮಂಜು ಕವಿದ ವಾತಾವರಣ. ಆ್ಯಂಡ್ ಈ ಫೋಟೋ ಹೋಗ್ತಿದ್ದಂಗೆ ಸ್ಟೇಜಿಗೆ ಕರೆಸ್ಬಿಟ್ರು. ಅದಾದಮೇಲೆ ಸವಿತಕ್ಕ ಅವರ ಜೊತೆಯಲ್ಲಿ ಇವರೇ ರಮೇಶ್ ಸರ್ ಅಂತ ಹೇಳಿ ಹೈಕಲ್ನಲ್ಲಿ ವರ್ಕ್ ಮಾಡ್ತಾರೆ. ನನ್ನ ಕಣ್ಣು ಹೇಗಾಗಿತ್ತು ಅಂತ ನೋಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.